ನನ್ನ ಜೀವಮಾನದಲ್ಲಿ ಎಷ್ಟು ರೇಡಿಯೋಗಳನ್ನ ರಿಸ್ಟೋರ್ ಮಾಡ್ತೀನಿ ಎಲ್ಲ ಮಾಡಿಬಿಡ್ತೀನಿ. 60% ಮಾಡಿದ್ದೀನಿ, ಇನ್ನೊಂದು 40% ರೇಡಿಯೋಗಳಿದೆ. 3 ವಾರ ಡಾಕ್ಟರ್ ರಾಜ್ಕುಮಾರ್ ಬೆಳಗ್ಗೆ 5:55ಕ್ಕೆ ಬಂದು ಕೂತ್ಕೊಳ್ಳೋರಂತೆ. ಅಯ್ಯೋ ನಮ್ಮ ಮನೇಲಿ ಇಂಥ ಚಂದ ರೇಡಿಯೋ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲೇ ಬಂದು ಕೇಳ್ತೀನಿ. ಅವರು ಮುಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರು ಪ್ರೊಡ್ಯೂಸರ್ ತಮ್ಮನೆಯವರು, ಅವ್ರು ಅದನ್ನ ಮನೆ ತಗೊಂಡೋಗಿ ಪೂಜೆ ಮಾಡ್ತಾ ಇದ್ರು. ಬೇಂದ್ರೆಯವರು ಬಂದು ಹಾಡು ಕೇಳ್ತಿದ್ರು ಅಂತ ಹೇಳಿ, ಅದೇ ಈ ರೇಡಿಯೋ. ಇದು 1936 ಪೈಲಟ್ ಅಂತ, ಟ್ರಂಕೂರ್ ಮಹಾರಾಜರದ್ದು, ಕೇರಳ ಮಹಾರಾಜರು. ಓಕೆ, ಪದ್ಮನಾಭ ವರ್ಮ ಅಂತ. ಅದನ್ನ ನಾನು ರಿಸ್ಟೋರ್ ಮಾಡಿದ್ದೀನಿ. ಅಂದರೆ ಆ ಥರ ಬಂದಿತ್ತು ಅದು. ಇದೆಲ್ಲ ಒಡೆದಿತ್ತು, ಇದೆಲ್ಲ ರಿಸ್ಟೋರ್ ಮಾಡಿದ್ವಿ. ಈ ಕ್ಲಾತ್ ಎಲ್ಲ ಹೊರಗಡೆ ತರಿಸಿದ್ವಿ. ಡೈಲ್ ಒಂದು 60 ಸಾರಿ ರಿಪೀಟ್ ಮಾಡಿ ಡೈಲ್ ಮಾಡಿದ್ವಿ. ನೀಡಲ್ ತರಿಸಿದ್ವಿ. ಸೊ ಇಟ್ ವರ್ಕ್ಸ್ ಆ್ಯಕ್ಚುಲಿ ಬ್ಯೂಟಿಫುಲ್. ಇದು HMV ಅಂತ. ಇದು ರೆಡಿ ಮಾಡಬೇಕು. ಇದೆಲ್ಲ ರೆಡಿ ಮಾಡಬೇಕು ಅಂದ್ರೆ ಸರ್ ಪಾರ್ಟ್ ಸಿಗ್ಬೇಕಲ್ಲ ಸರ್. ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಈ ತರ ರೇಡಿಯೋನ ರಿಪೇರಿ ಮಾಡೋರು? 1-2 ಜನ ಇದ್ದಾರೆ. ಜಸ್ಟ್ ರಿಪೇರಿ ಓಕೆ, ನನ್ನ ಪರಿಚಯದವ್ರೆ. ಬಟ್ ರೇಡಿಯೋ ರಿಸ್ಟೋರೇಷನ್ ಮಾಡೋರು ತುಂಬಾ ಕಡಿಮೆ. ಆಲ್ ಓವರ್ ಇಂಡಿಯಾ ರೇಡಿಯೋ ರಿಸ್ಟೋರರ್ಸ್ ಆರ್ ಮೇ ಬಿ 1 or 2. ಅದ್ರಲ್ಲಿ ನೀವು ಒಬ್ರು ಮಾಡ್ತೀನಿ. ನಮ್ ಗುರುಗಳೊಬ್ರು ಇದ್ದಾರೆ RR ನಗರದಲ್ಲಿ, ಪಾಂಡುರಾಜನ್ ಅಂತ. ಅದು ಅವ್ರಿಗೆ ಡೆಡಿಕೇಟ್ ಮಾಡಿರೋದು ಈ ಮ್ಯೂಸಿಯಂ. ಅವರೊಬ್ರು ಮಾಡ್ತಾರೆ, ಉಳಿದವರು ಯಾರು ಇಲ್ಲ ನನಗೆ. ಅದಕ್ಕೆ ಐ ಗೆಟ್ ರೇಡಿಯೋಸ್ ಫ್ರಮ್ ಆಲ್ ಓವರ್ ಇಂಡಿಯಾ. ಗುಜರಾತ್ ನಿಂದ ಬರುತ್ತೆ, ಹಿಮಾಚಲ್ ಪ್ರದೇಶದಿಂದ ಬಂದಿದೆ, ಮೊನ್ನೆ ಗಜಿಯಾಬಾದ್ ನಿಂದ ಬಂದಿದೆ. ಆ ಥರದ್ದು ತುಂಬಾ ರೇಡಿಯೋಗಳು ಬರುತ್ತೆ. ಯಾಕಂದ್ರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಅದೇನಾಯ್ತು ಅಂದ್ರೆ ಟೆಕ್ನಾಲಜಿ ಚೇಂಜ್ ಆಯ್ತು. ಇದನ್ನ ರಿಪೇರ್ ಮಾಡೋರು ಅವ್ರ ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ. ಅಷ್ಟೊತ್ತಿ ಟ್ರಾನ್ಸಿಸ್ಟರ್ ರೇಡಿಯೋಸ್ ಬಂದ್ಬಿಟ್ಟಿತ್ತಲ್ಲ, ಇದನ್ನ ಯಾಕೆ ಕಲಿತಿ ಬಿಡಪ್ಪ ಅಂತ. ಆ ಜನರೇಷನ್ ಹೋಗ್ಬಿಟ್ಟಿದೆ. ಟೆಕ್ನಾಲಜಿ ಬಂದಂಗು ಇಂಥದ್ದೆಲ್ಲ ನೋಡ್ಬೇಕು, ಮಾಡ್ಬೇಕು, ಉಳಿಸ್ಕೊಬೇಕು ಅನ್ನೋರ್ ಸಂಖ್ಯೆ ತೀರಾ ಕಡಿಮೆ ಆಗುತ್ತೆ ಸರ್. ಅದ್ರಲ್ಲೂ ಇದೇ ರೇಡಿಯೋ ಅಲ್ವಾ? ಇದು ಬಂದು ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಅಂತ. ಇದು 1942ರಲ್ಲಿ. ಇದು ರೇಡಿಯೋ ಅಂದ್ರೆ ಇದು ಟ್ರಾನ್ಸ್ಮಿಟರ್ ಪ್ಲಸ್ ರಿಸೀವರ್. 1942ರಲ್ಲಿ ಮಹಾತ್ಮ ಗಾಂಧಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಶುರು ಮಾಡಿದ್ರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ. ಆ ಟೈಮ್ನಲ್ಲಿ ಉಷಾ ಮೆಹ್ತಾ ಅಂತ ಒಬ್ಬ ಲೇಡಿ, 22-23 ವರ್ಷದವಳು. ಇದನ್ನ ಒಂದು ಸೂಟ್ ಕೇಸ್ನಲ್ಲಿ ಇಟ್ಕೊಂಡು ದೊಡ್ಡ ಬಿಲ್ಡಿಂಗ್ ಬಾಂಬೆನಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಅಂಟೆನಾ ಹಾಕ್ಬಿಟ್ಟು ಶಿ ಯೂಸ್ ಟು ಬ್ರಾಡ್ಕಾಸ್ಟ್ ನೆಹರು ಅಂಡ್ ಗಾಂಧಿ ಸ್ಪೀಚಸ್ ಅಗೇನ್ಸ್ಟ್ ಬ್ರಿಟಿಷ್. 3-4 ತಿಂಗಳು ತುಂಬ ಹುಡುಕಾಡಿದ್ರು ಬ್ರಿಟಿಷ್ ಅವ್ರನ್ನ. ಆಮೇಲೆ ಸಿಕ್ತು, US ನೇವಿ ಅವ್ರು ಹೆಲ್ಪ್ ಮಾಡಿದ್ಮೇಲೆ ಸಿಕ್ತು. ಅದು ಬಂದ್ಬಿಟ್ಟು ಅದನ್ನ ಇಲ್ಲಿ ಯಾರೋ ಒಬ್ರು ರಾಘವೇಂದ್ರ ರಾವ್ ಅಂತ ಇದ್ರಂತೆ, ಅವ್ರಿಗೆ ಕಳ್ಸಿಕೊಟ್ಟಿದ್ದಾರೆ ಅನಲೈಸ್ ಮಾಡೋದಕ್ಕೆ. ನನಗೆ ಅವರು ಮೊಮ್ಮಗ ಕರೆದಾಗ ಒಂದು ಸೂಟ್ ಕೇಸ್ನಲ್ಲಿ ಹಿಂದಿ ಪೇಪರ್ಸು, ಹಿಂದಿ ಹ್ಯಾಂಡ್ ರೈಟಿಂಗ್ ನೋಟ್ಸು ಗೀಟ್ಸ್ ಎಲ್ಲ ಇತ್ತು. ಬಟ್ ಇಟ್ ವಾಸ್ ಇನ್ ಆಲ್ ಇನ್ ಡಿಪ್ಲೀಟೆಡ್ ಕಂಡೀಷನ್. ನಾನು ಸ್ವಲ್ಪ ಸುಮಾರು ದಿನ ಇಟ್ಕೊಂಡಿದ್ದೆ, ಆಮೇಲೆ ಬಿಸಾಕ್ಬಿಟ್ಟೆ. ನಂದು ಇನ್ನೊಂದೇನಂದ್ರೆ, ಯಾವುದೇ ರೇಡಿಯೋ ಬಂದ್ರೆ ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡ್ತೀನಿ. ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಹೇಗೆ ಕಮರ್ಷಿಯಲ್ ಆಯಿತು ನಾನ್ ಕಮರ್ಷಿಯಲ್. ಇದನ್ನ ನಾನು ಮಾಡ್ಬೇಕಾದ್ರೆ ಇಟ್ಸ್ ಅ ಸ್ಪೈ ರೇಡಿಯೋ ಅಂತ ಗೊತ್ತಾಯ್ತು. ಅಂದರೆ ಫಾರ್ ಸ್ಪೈ. ಆ ಟೈಮ್ನಲ್ಲಿ ಏನಿತ್ತು ಅಂದರೆ, ಎಲ್ಲ World War II ಟೈಮ್ನಲ್ಲಿ ಎಲ್ಲ ಕಂಟ್ರಿನಲ್ಲಿ ಅಪೋಸಿಷನ್ ಒಂದು ಇವರು ರೂಲಿಂಗ್ ಪಾರ್ಟಿ ಇರ್ತಾ ಇತ್ತಲ್ಲ, ಅಪೋಸಿಷನ್ದವರು ಒಂದು ರೇಡಿಯೋ ಸ್ಟೇಷನ್ ಮಾಡಿಬಿಟ್ಟು ಅಗೇನ್ಸ್ಟ್ ಮಾತಾಡೋರು, ಆ ಥರ ಎಲ್ಲ ಇದ್ರು. ಸೊ ಸೇಮ್ ಥಿಂಗ್ ಉಷಾ ಮೆಹ್ತಾ ಡಿಡ್. ಅದು ನನಗೆ ಸಿಕ್ಕ ಮೇಲೆ ನಾನು ತುಂಬ ಸ್ಟಡಿ ಮಾಡಿ ಒಂದು ಸೈಟ್ ಇದೆ, ವೆಬ್ಸೈಟ್ ಇದೆ, ಕ್ರಿಪ್ಟೋ ಮ್ಯೂಸಿಯಂ ಅಂತ. ಅಲ್ಲಿ ಹೋಗಿ ಹುಡುಕಾಡಿ ಕಡೆಗೆ ಎಲ್ಲಿವರೆಗೂ ಹೋಯ್ತು ಅಂದರೆ, ಒಂದು ಹಿಂದೂಸ್ತಾನ್ ಟೈಮ್ಸಲ್ಲಿ ಆರ್ಟಿಕಲ್ ಬಂತು. ಅದಾದ್ಮೇಲೆ ಆರ್ಟಿಕಲ್ ತಗೊಂಡು ಬಾಂಬೆಗೆ ಹೋಗಿ, ಫ್ರೆಂಡ್ ಅವರ ಅಪ್ಪ ಬಾಂಬೆ ಪೊಲೀಸ್ ಕಮಿಷನರ್ ಇದ್ರು ಅವರು ಥ್ರೂ ಎಲ್ಲ ಡೀಟೇಲ್ಸ್ ತೆಗಿಸಿ ಕಡೆಗೆ ಏನಾಯ್ತು ಅಂದ್ರೆ, ಆ ಇಕ್ವಿಪ್ಮೆಂಟ್ ವಾಸ್ ಸೆಂಟ್ ಟು ಬ್ಯಾಂಗ್ಳೂರ್ ಅಂತ ಅಷ್ಟೇ ಇದೆ. ಅದನ್ನ ಹಿಡ್ಕೊಂಡ್ಬಂದು ನಾನು ಮಾಡಿ ಕಡೆಗೆ ಡಿಸೈಡೆಡ್ ದಿಸ್ ಇಸ್ ದ ಒನ್ ವಿಚ್ ಇಸ್. ಇದ್ರ ಮೇಲೆ ಮೂವಿ ಮಾಡಿದ್ರಿ ಈಗ, ವತನ್ ಹೇ ಮೇರೆ ವತನ್ ಅಂತ. ಸಾರಾ ಅಲಿ ಖಾನ್ ಮಾಡಿದ್ದಾರೆ, ಉಷಾ ಮೆಹ್ತಾ ಪಾರ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೇಕು. ಇಟ್ಸ್ ಆಲ್ ಇನ್ಸ್ಪೈರಿಂಗ್. ಇಟ್ಸ್ ಪಾರ್ಟ್ ಆಫ್ ಅವರ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಸೇಮ್ ರೇಡಿಯೋ ಅಲ್ಲಿ ಏನ್ ಯೂಸ್ ಮಾಡಿದ್ರು ಅದೇ ರೇಡಿಯೋ ಟ್ರಾನ್ಸ್ಮಿಟರ್ ಇದು. ಓಕೆ, ಅದೇ ಅವರೇ ಯೂಸ್ ಮಾಡಿರುವಂತದ್ದು. ನೋಡಿ, ಇಲ್ಲಿರೋದು ಯಾವ್ದು ಸುಮ್ನೆ ಯಾರೋ ಕಳಿಸ್ಕೊಟ್ಟು
ಇಟ್ಕೊಬೇಕು ಆ ತರ ಅಲ್ಲ. ಅದ್ರಲ್ಲೂ ಕೂಡ ನೀವು ಪ್ರತಿಯೊಂದು ರೇಡಿಯೋದು ಈಗ ತುಂಬಾ ಜನ ಕೇಳ್ತಿದ್ದಾರೆ ಕೊಡಿ ಕೊಡಿ ಅಂತ, ನಾನು ಕೊಡ್ತಾ ಇಲ್ಲ. ಇವನ್ ಕೊಡೋ ಕಾಂಗ್ರೆಸ್ ಉದ್ದೇಶ ಪಾರ್ಟಿ ಇದೆಯಾ? ಆಸ್ಮಿ ಕೊಡೋ ಉದ್ದೇಶ ಕೊಡೋ ಉದ್ದೇಶ ಇಲ್ಲ. ಕೊಡೋ ಉದ್ದೇಶ ಇಲ್ಲ. ಏನಾಗುತ್ತೆ ಯಾರು ಅಂದ್ರೆ ಒಬ್ರಿಗೆ ಕೇಳ್ಬೇಡಿ. ಯಾರಾದ್ರೂ ಕೊಟ್ಬಿಟ್ರೆ ಅವರೆಲ್ಲ ಇಟ್ಕೊಂಡು ಅದು ಹೋಗ್ಬಿಡುತ್ತೆ. ಅದೊಂಥರ ಇಲ್ಲಿ ಆದ್ರೆ ಜನ ನೋಡ್ತಾರೆ. ನೋಡ್ತಾರೆ, ನಿಮ್ಗೂ ಒಂದು ಅದೊಂಥರ ಖುಷಿ ಇರುತ್ತೆ. ಖುಷಿ ಇರುತ್ತಲ್ವಾ. ಅದ್ರ ಜೊತೆಗೇನೆ ಇಲ್ಲಿ ಇನ್ನೊಂದು ರೇಡಿಯೋ ಇದೆ, ಇದು ಇದೇ ರೇಡಿಯೋ ತಗೊಂಡು R1155 ಅಂತ ಹಾ. ಇದೇ ರೇಡಿಯೋ ತಗೊಂಡು ಅದನ್ನ ಡಿಟೆಕ್ಟ್ ಮಾಡಿದ್ದವರು US ಓಕೆ. ಇದು ಸರ್ ಇದೆಲ್ಲ ಮೇಡ್ ಇನ್ ಅಲ್ಲಿ ದಿಸ್ ಇಸ್ ಮೇಡ್ ಇನ್ ಬ್ರಿಟನ್. ಓಕೆ. ಅದು ಮೇಡ್ ಇನ್ ಸ್ಪೇನ್. ಅದು ಆಕ್ಚುಲಿ ಸ್ಪೇನ್ ಬ್ರಿಟನ್ ಕಡೆಯಿಂದ ಅದನ್ನ ಕಂಡುಹಿಡಿಯಕ್ಕೆ ಇದನ್ನ ಯೂಸ್ ಈ ಮಾಡ್ತಾರೆ. ತರದ್ದೇ ರೇಡಿಯೋ ಯೂಸ್ ಮಾಡಿರೋದು. ದಿಸ್ ಹ್ಯಾಸ್ ಅಗೈನ್ ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್. ಇವನ್ನೆಲ್ಲ ರಿಸ್ಟೋರ್ ಮಾಡೋದಕ್ಕೆ ತುಂಬಾ ಟೈಮು ಕಾಸ್ಟ್ ಹಿಡಿಯುತ್ತೆ. ಅದೆಲ್ಲದು ಸಿಗ್ಬೇಕು ನಿಮ್ಗೆ. ನನ್ಗೆ ಎಲ್ಲಾದ್ರೂ ಒಂದು ದೊಡ್ಡ ಲಾಟರಿ ಹೊಡಿತು ಅಂದ್ರೆ ಡಗ 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 ಡಗಡ ಎಲ್ಲ ರೆಡಿ ಆಗ್ಬಿಡುತ್ತೆ. ಮಾಡ್ಬಿಡ್ತೀನಿ. ಲಾಟ್ರಿ ಹೊಡೆದ್ಬಿಟ್ರೆ ತುಂಬಾ ಕಾಸ್ಟ್ ಆಗುತ್ತೆ. ಕಾಸ್ಟ್ ಹೌದು ಸರ್, ಯಾಕಂದ್ರೆ ನೀವು ಹೇಳ್ದಂಗೆನೆ ಅಷ್ಟು ದೂರದಿಂದ ಬರ್ಬೇಕು. ಅದಲ್ಲದೆ ಅದ್ರದ್ದು ಕಾಸ್ಟ್ ಜೊತೆ ಒಂದು ಫಿನಾನ್ಷಿಯಲ್, ಇನ್ನೊಂದು ಟ್ರಾನ್ಸ್ಪೋರ್ಟ್, ಅದ್ರ ಜೊತೆಗೆ ಇಲ್ಲಿ ಬಂದ್ಮೇಲೆ ವರ್ಕ್ ಎಲ್ಲದಕ್ಕೂ ಟೈಮ್ ತಗೊಳುತ್ತೆ. ಬ್ಯೂಟಿಫುಲಿ ನಮ್ಮ ಬ್ಯಾಂಗ್ಳೂರ್ಗೆ ಏನು ಅಂತಂದ್ರೆ ಕರ್ನಾಟಕದ ವಿಧಾನಸೌಧ ಇದೆ ಅಲ್ಲ, ಹೌದು 1956 ಅದನ್ನ ಇನಾಗ್ರೇಟ್ ಮಾಡಿದ್ರು. ಹಾ. ಕೆಂಗಲ್ ಹನುಮಂತಯ್ಯನವರು ಇದು RCA ಅಂತ ಮೈಕ್, ಇಟ್ಸ್ ವೇಸ್ ಅಬೌಟ್ 3 kg. ಈ ಮೈಕ್ ಇದೆ ಅಲ್ಲ, ಹಾ. ಕೆಂಗಲ್ ಹನುಮಂತಯ್ಯವರು ಮಾತಾಡಿದ್ದು ಇದು ಮೈಕ್ ಫಸ್ಟ್ ಟೈಮು 1938 ಮೈಕ್. ಅದು ಮೈಕ್ರೋಫೋನ್ ಅದು ಓಕೆ. ವಿಧಾನಸೌಧದ ಇನಾಗ್ರೇಷನ್ ಟೈಮ್ನಲ್ಲಿ ತರಿಸಿ ಮಾತಾಡಿದ್ದು. ಓಕೆ. ಅದು ಹೇಗೆ ನಿಮ್ ಕೈ ಬಂತು? ಅದು ಸೀಕ್ರೆಟ್. ಅದು ಹೇಳಂಗಿಲ್ಲ. ವಿಧಾನಸೌಧದಲ್ಲಿ ಸುಮಾರು ಹಳೆಯ ಸಾಮಾನುಗಳು ಅಲ್ಲಿ ಹೋಗ್ಬಿಡುತ್ತೆ, ಯಾರೋ ಹೋಗಿ ಕೊಟ್ಬಿಡ್ತಾರೆ. ಅಂತಾರೆ ಯಾರೋ ಒಳ್ಳೆ ಸ್ನೇಹಿತರೊಬ್ರು ತಂದು ಕೊಟ್ರು, ಇದಕ್ಕೆ ವಿಶೇಷವಾದ ಹಿಸ್ಟ್ರಿ ಇದೆ, ಇದನ್ನ ಇಟ್ಕೊಳ್ಳಿ ಅಂತ ಹೇಳಿ. ಅಲ್ವಾ? ಇಂತ ಒಂದು ಅದೊಂಥರ ಅವ್ರು ಯೂಸ್ ಮಾಡಿದ್ರು ಮೊದ್ಲು ವಿಧಾನಸೌಧದಲ್ಲಿ ನಿಂತು ಮಾತಾಡಿರೋದು, ಕೆಂಗಲ್ ಹನುಮಂತಯ್ಯರು ಮಾತಾಡಿರೋದು, ಅದು ಸಿಕ್ಕಿದೆ ಅಂದ್ರೆ ನೋಡಿ ನೀವು ಅದನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಸೊ ಇಟ್ ಕಾಸ್ಟ್ 3.5 lakhs ನಾವು ಟುಡೇ ಓಪನ್ ಮಾರ್ಕೆಟ್. ಅದ್ರದ್ದು ವೆಯ್ಟ್ ಅಷ್ಟೇ ಇದೆ. ವೆಯ್ಟ್ 3 kg. ಈಗ ಅದ್ರ ಒಂದು ಚಿಕ್ಕದು ಅಲ್ವಾ? ಈಗ ನಮ್ದು ಇಷ್ಟೊಂದಿದೆ, ಇದಕ್ಕಿಂತ ಚಿಕ್ಕದು ಬಟನ್ ಟೈಪ್ ಎಲ್ಲ ಬರುತ್ತೆ, ಅಷ್ಟು ಚಿಕ್ಕದಾಗಿದೆ ಮೈಕ್ ಸರ್. ಅದ್ರ ಜೊತೆಗೆ ಇಲ್ಲಿ ನೋಡಿ ಡೋರ್ ಅಲ್ಲೆಲ್ಲ ಏನೋ ಇಟ್ಟಿದ್ದೀರಾ, ಇದೆಲ್ಲ ಅದ್ರ ಪಾರ್ಟ್ಸ್. ಮುಂಚೆ ನಮ್ದು ಟೆಲಿಫೋನ್ ಬರೋಕ್ಕಿಂತ ಮುಂಚೆ ಮೋರ್ಸ್ ಕೋಡ್ ಯೂಸ್ ಮಾಡ್ತಾ ಇದ್ರು, ಟೆಲಿಗ್ರಾಫ್ ಅಂತ. ಓಕೆ. ಸೊ ಅದಕ್ಕೆ ಯೂಸ್ ಮಾಡ್ತಾ ಇದ್ದಿದ್ವಿ ಎಲ್ಲ. ಅದೇ ಹಿಂಗೆ ಪ್ರೆಸ್ ಮಾಡ್ತೀವಿ, ಟನ್ 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 ಟನ್. ಅದು ಮೂವಿಯಲ್ಲೆಲ್ಲ ನೋಡಿದೀವಿ. ಓಕೆ. ಸೊ ಇದೆಲ್ಲ 1940s 1915 ಆ ಥರದ್ದೆಲ್ಲ ಇದೆ. ಓಕೆ ಸರ್. ಇದು ಕ್ರಿಸ್ಟಲ್ ರೇಡಿಯೋ ಅಂತ ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ಮಾಡಿದ್ದು ರೇಡಿಯೋ. ಆ ಟೈಮ್ನಲ್ಲಿ ಏನಿತ್ತು ಅಂದರೆ ಬರೀ ಇದೊಂದು ಡಯೋಡ್ನಿಂದ ಬರೀ 2 ವೈರ್ ಹಾಕಿಬಿಟ್ರೆ ಒಂದು ಹೈ ಇಂಪಿಡೆನ್ಸ್ ಹೆಡ್ಫೋನ್ ತೊಗೊಂಡ್ರೆ ನಿಮಗೆ ರೇಡಿಯೋ ಸ್ಟೇಷನ್ ಬರ್ತಾಯಿತ್ತು ವಿತೌಟ್ ಪವರ್. ಅಷ್ಟು ಪವರ್ಫುಲ್ ಇದ್ದು ಮಾಡಿದ್ದು. ನನಗೊಬ್ಬರು ಹೇಳ್ಕೊಟ್ಟಿದ್ರು, ಒಬ್ಬರು ನಮ್ಮ ಬಳ್ಳಾರಿನಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಒಬ್ರು ಕೆಲಸ ಮಾಡೋನಿದ್ದ, ಬೀಡಿಗೆ ದುಡ್ಡು ಬೇಕಾಗಿರ್ತಿತ್ತು. ಅವ್ರು ನನಗೆ ಹೇಳೋದು, ನನಗೆ ರೇಡಿಯೋ ಮಾಡೋದನ್ನು ಹೇಳ್ಕೊಡ್ತೀನಿ, ದುಡ್ಡು ಇಸ್ಕೊಂಬ ಅಂತ. ಆ ಟೈಮ್ನಲ್ಲಿ 20 ರೂಪಾಯಿ ಹುಡುಕಾಡಿ ಅವ್ರ ಹತ್ರ ನಮ್ಮ ಕಸಿನ್ಸ್ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ಅವ್ನು ಕೊಟ್ಟು ಅವನೊಂದು 6 ರೂಪಾಯಿ ಖರ್ಚು ಮಾಡಿ ರೇಡಿಯೋ ಮಾಡೋದು ಹೇಳ್ಕೊಟ್ಟ. ಬಟ್ ಈಸ್ ಮೈ ಫಸ್ಟ್ ಗುರು ಆ್ಯಕ್ಚುಲಿ. ಭಾಳ ಇಂಟ್ರೆಸ್ಟ್ ಆಗಿ ಅದಾದ್ಮೇಲೆ 5 ರೇಡಿಯೋ ಮಾಡಿದೆ. ಈ ರೇಡಿಯೋ ಮಾಡಿ ನಾನು ಸ್ಕೂಲಿಗೆ ಕೊಟ್ಟಿದ್ದೆ, ನಾನು ಕಲಿತ ಸ್ಕೂಲಿಗೆ. ಅದು ಏನಾಯ್ತು ಅಂದರೆ ಅವರು ಹಾಗೆ ಇಟ್ಕೊಂಡಿದ್ರು. ಅವರು ನನ್ನ ಕ್ಲಾಸ್ಮೇಟ್ ಒಬ್ಬನು ಅಲ್ಲೇ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದ. ಆ ಬಿಲ್ಡಿಂಗ್ ಹೊಡಿಬೇಕಾದ್ರೆ ಅವನು ನಿಂದೊಂದು ಐಟಮ್ ಸಿಕ್ಕಿದೆ ಕಳಿಸ್ಕೊಡ್ತೀನಿ ಅಂತ ಕಳಿಸ್ಕೊಟ್ಟ. ನೋಡಿ ಅದು ಈಗ ವಾಟ್ಸಪ್ ಎಲ್ಲ ಬಂದಾದ್ಮೇಲೆ ಎಲ್ಲ ನಂಬರ್ ಸಿಕ್ಕು ನನಗೆ ಮತ್ತೆ ಬಂತು. ಓಕೆ. ನೋಡಿ ಸರ್, ನೀವು 5th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದ್ದು ವಯರ್ ನೋಡಿ. ಆ ಟೈಮಲ್ಲಿ ತುಂಬಾ ಅಯ್ಯೋ, ಇಟ್ ವಾಸ್ ಅ ವಂಡರ್ಫುಲ್ ಸ್ಟೋರಿ ಆ್ಯಕ್ಚುಲಿ. ಇಲ್ಲಿ ನಂದು ವರ್ಕ್ಶಾಪ್, ಇಲ್ಲಿ ನಾನು ರೇಡಿಯೋ ರಿಸ್ಟೋರ್ ಮಾಡ್ತೇನೆ. ಅಂದರೆ ನಾನು ಯಾವುದೇ ರೇಡಿಯೋ ಬಂತು ಅಂದರೆ ಅದ್ರ ಬಗ್ಗೆ ತುಂಬ ಡೀಪಾಗಿ ಸ್ಟಡಿ ಮಾಡಿ ಇದೆಲ್ಲ ಈ ಥರ ಎಲ್ಲ ಎಷ್ಟೊಂದು ರೇಡಿಯೋಗಳದು ಎಲ್ಲ ಸ್ಟಡಿ ಮಾಡಿ ಮಾಡ್ತೇವೆ. ಯಾರೊಬ್ಬರು ಜರ್ಮನಿಯಿಂದ ಕಳಿಸ್ಕೊಟ್ರು. ಜರ್ಮನ್ನಲ್ಲಿದೆ, ಈಗ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಸೊ ಅದು ಆ ಪ್ರೊಸೆಸ್ ಇದೆ ನಮಗೆ, ಸುಮ್ಮನೆ ಹಂಗೆ ರಿಪೇರ್ ಮಾಡಲ್ಲ. ಬಂದ ತಕ್ಷಣ ಅದ್ರ ಬಗ್ಗೆ ಕಲಿತು ತಿಳ್ಕೊಂಡು ಮಾಡಬೇಕು.
ಇದಕ್ಕೆಲ್ಲ ನಿಮಗೆ ಈ ಇಕ್ವಿಪ್ಮೆಂಟ್ಸ್ ಇದೆಲ್ಲ ನಿಮಗೆ ಇಲ್ಲೇ ಸಿಗುವಂತದ್ದ ಅಥವಾ ಎಲ್ಲದೂ ತರಿಸ್ಬೇಕು ಇಲ್ಲ ಟೆಸ್ಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಈಗೆಲ್ಲ ಏನಾಗಿದೆ ಇಂಟರ್ನೆಟ್ ನಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಯಾರಾದರೂ ಇದ್ರೆ ಕೊಡ್ತಾರೆ. ನಮಗೆ ಇಂಟರ್ನೆಟ್ ಇಷ್ಟು ಯೂಸ್ ಆಗಿದೆ ಅಂದ್ರೆ ಇಟ್ಸ್ ಎ ವಂಡರ್ಫುಲ್ ವರ್ಲ್ಡ್. ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಬ್ಯಾಡ್ ಥಿಂಗ್ಸ್ ಗುಡ್ ಥಿಂಗ್ಸ್. ನನಗೆ ಒಂದು ಇನ್ಸಿಡೆಂಟ್ ಹೇಳ್ತೇನೆ. ಒಬ್ರು ಯಾರೋ ಒಂದು ರೇಡಿಯೋ ಪಾರ್ಟ್ ಬೇಕಾಗಿತ್ತು. ನನಗೆ ಮೆಸೇಜ್ ಮಾಡಿದ್ದೆ. ಅವ್ರು ಹೇಳಿದ್ರು ನನ್ನ ಹತ್ರ ರೇಡಿಯೋ ಇದೆ, ರೇಡಿಯೋನೇ ಕಳಿಸ್ಬಿಡ್ತೀನಿ, ನೀವು ಏನು ಪಾರ್ಟ್ ಬೇಕೋ ಯೂಸ್ ಮಾಡಿ ಅಂತ. ಅಂದರೆ ಅಟ್ಲೀಸ್ಟ್ ಒಂದು ರೇಡಿಯೋ ರೆಡಿ ಆಗಲಿ ಅಂತ ಕಳಿಸ್ಕೊಟ್ರು ಸ್ವಿಟ್ಜರ್ಲೆಂಡಿಂದ. 7,500 ಖರ್ಚು, 7,800 ರೂಪಾಯಿ ಖರ್ಚು ಮಾಡಿ ಕಳಿಸ್ಕೊಟ್ರು ಕೊರಿಯರ್ನಲ್ಲಿ. ಆ ರೇಡಿಯೋ ಬಂತು, ನಾನು ಎಲ್ಲ ರೆಡಿ ಮಾಡಿ ಅವ್ರಿಗೆ ವಿಡಿಯೋ ಕಳಿಸಿ ಎಲ್ಲ ಆಯಿತು. ಆಮೇಲೆ ಅವ್ರು ಕೇಳಿದೆ, ಆ ರೇಡಿಯೋದು ನಿಮಗೆ ನಾನು ದುಡ್ಡು ಕೊಡಬೇಕು, ಆ ರೇಡಿಯೋ ಕಾಸ್ಟು ಪ್ಲಸ್ ಕೊರಿಯರ್ ಚಾರ್ಜಸ್ ನಿಮ್ಗೆ ಕೊಡಬೇಕಲ್ಲ, ಎಷ್ಟಾಗಿದೆ ಹೇಳಿ ಅಂತ. ಒಂದು 3 ಸಾರಿ ಇಮೇಲ್ ಮಾಡಿದ್ರು ಏನೂ ಆನ್ಸರ್ ಮಾಡಲಿಲ್ಲ. 4ನೇ ಸಾರಿ ನನಗೆ ಬೇಜಾರಾಗಿ ಐ ಫೀಲ್ ಸಾರಿ, ಐ ವಾಂಟ್ ಯು ಟು ಪೇ ಅಂತ. ಅವರು ಜಸ್ಟ್ ಸಿ ಮೈ ಪ್ರೊಫೈಲ್ ಅಂತ ಹೇಳಿದ್ರು. ನೋಡಿದರೆ ದ್ಯಾಟ್ ಮ್ಯಾನ್ ಈಸ್ ಎ ಆಯಿಲ್ ಬ್ಯಾರನ್. 4 ಪ್ರೈವೇಟ್ ಜೆಟ್ಸ್ ಇದೆ, ಒಂದು ಬೋಯಿಂಗ್ ಇದೆ. ಆ್ಯಂಡ್ ಹೀಸ್ ಹಾಬಿ ಈಸ್ ಟು ರಿಸ್ಟೋರ್ ಓಲ್ಡ್ ರೇಡಿಯೋಸ್. ಅದು ಟೈಮ್ ಸಿಕ್ಕಾಗ ಆಫೀಸ್ ಹಿಂದ್ಗಡೆ ಒಂದು ರೂಮ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಹೋಗಿ ಏನೋ ಒಂದು 10 ನಿಮಿಷ ಕೆಲಸ ಮಾಡಿ ಅಷ್ಟೇ, ಖುಷಿ ಅವ್ರಿಗೆ, ವಾಪಸ್ ಹೋಗ್ತಾರೆ. ಅವ್ರು ಹೇಳಿ ದುಡ್ಡು ಎಷ್ಟು ಬೇಕು ಅಂತ ಬಿಟ್ಬಿಟ್ಟೆ ನಾನು. And he said, I am coming to India and I want to come and meet you. ನಮ್ಮಲ್ಲಿ ಸುಮಾರು ಜನ ಬರ್ತಾರೆ ನಮ್ಮ ರೇಡಿಯೋ ಫೋರಮ್ನಲ್ಲಿ ಇರೋರು. ಜರ್ಮನಿಯಿಂದ ಬಂದಿದ್ದಾರೆ, ಅಮಾನ್ನಿಂದ ಬಂದಿದ್ದಾರೆ, ದುಬೈನಿಂದಲೂ ಒಬ್ರು ಇದ್ದಾರೆ, ಅವ್ರು ಬರ್ತಾರೆ. ಫ್ರಾನ್ಸಿಂದ ಒಂದು 4 ಜನ ಬಂದೋದ್ರು ಬರ್ತಾರೆ. ಅವ್ರದ್ದು ಏನಂದ್ರೆ ಎಲ್ಲ ನಮ್ದು ವೇವ್ ಲೆಂತ್ ಸೇಮ್ ಅಲ್ಲ, ಇಲ್ಲಿ ಬಂದ್ರೆ ಸಾಕು ಅವರು ಫುಲ್ ಖುಷಿ. ಅವ್ರದ್ದು ಹಿಂಗೆ ಇರುತ್ತೆ. ಅವ್ರು ಬಂದಾಗೆಲ್ಲ ಕೂತ್ಕೊಂಡು ಮಾತಾಡಿ ಒಂದಿನ ಫುಲ್ಲು ಅವರಿಗೆ ಕರ್ನಾಟಕದ ಊಟ ಹಾಕಿಸಿ ಕಳಿಸಿ ಖುಷಿ ಪಡ್ತೀವಿ. ಆ ಥರ ಎಲ್ಲ ದಟ್ ಈಸ್ ದ ಹೌ ವಿ ಗೆಟ್ ಕನೆಕ್ಟೆಡ್ ಇನ್ ದ ಫೋರಮ್. ತುಂಬ ಜನ ಇದ್ದಾರೆ. ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ಮನಿ. ನಿನಗೆ ರೇಡಿಯೋ ಬೇಕಾ, ನಿನಗೆ ನಾನು ಕಳಿಸ್ತೇನೆ, ಯು ಡೋಂಟ್ ವರಿ ಅಬೌಟ್ ಮನಿ ಅಂತಾರೆ. ಅಷ್ಟು ಸಹೃದಯ ಹೃದಯಗಳು. ನಮಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದನ್ನೇ ಹೇಳೋದು, ಈಗಿನ ಮಕ್ಕಳಿಗೆ ತೋರಿಸ್ಬೇಕು. ಯಾಕಂದರೆ ಅವ್ರಿಗೆ ಮೊಬೈಲ್ ಬಿಟ್ಟರೆ ಏನೂ ಗೊತ್ತಿಲ್ಲ. ಮೊಬೈಲ್ ಟಿವಿ ಬಿಟ್ಟು ಅವರು ಮೊಬೈಲ್ ಕೊಟ್ಟರೆ ಸ್ಟ್ರೇಟ್ ಅವೇ ಯೂಟ್ಯೂಬ್ ಹೋಗ್ತಾರೆ ಅಲ್ವಾ. ಅವರಿಗೆ ಈ ರೇಡಿಯೋಗಳ ಬಗ್ಗೆ ಹೇಳಿದಾಗ ಕೆಲವರು ಸ್ಟೂಡೆಂಟ್ಸ್ ಬರ್ತಾರೆ. ಒಬ್ಬನು ಬಂದಿದ್ದ 6ನೇತ್ತ 7ನೇತ್ತ, ಅವ್ನು ಹೇಳ್ದ, ಯುವರ್ ಅಂಕಲ್ ಯುವರ್ ಫೂಲ್ ಅಂದ. ನಾನು ಯಾಕಪ್ಪ ನನಗೆ ಫುಲ್ ಅಂತೀಯ? ಯು ಕ್ಯಾನ್ ಜಸ್ಟ್ ಆಸ್ಕ್ ಅಲೆಕ್ಸಾ ಟು ಸಿಂಗ್ ಎ ಸಾಂಗ್, ಶಿ ವಿಲ್ ಸಿಂಗ್. ವೈ ಯು ನೀಡ್ ದಿಸ್ ಬಿಗ್ ರೇಡಿಯೋ ಅಂತ. ಸೊ ನಾನು ಅದು ಅವಾಗ ಹೇಳಿದೆ, ಆಯ್ತಪ್ಪ ನಾನು ಫೂಲೇ, ಬಟ್ ಇಲ್ಲಿಂದನೇ ನಿಮ್ಗೆ ಅಲೆಕ್ಸಾ ಬಂದಿದ್ದಾಳೆ, ಅವಳೇನು ಮೇಲ್ಗಡೆ ಬರಲಿಲ್ಲ. ಎಷ್ಟು ಟೆಕ್ನಾಲಜಿಕಲ್ ಇಂಪ್ರೂವ್ ಆಗಿ ಬೇಸಿಕ್ ಇದೆಲ್ಲ ಇಲ್ಲಿಂದ ಬಂದಿರೋದು. ನಾವು ವರ್ಷಕ್ಕೆ 4-5 ಸಾರಿ ಸ್ಪೇರ್ಸ್ ತರಿಸ್ತೇನೆ, ದುಡ್ಡು ಒಟ್ಟಿಗೆ ತೊಗೊಂಡು. ಯಾಕಂದರೆ ಕೊರಿಯರ್ ಚಾರ್ಜಸ್ ಕಡಿಮೆ ಆಗುತ್ತೆ, ಆ ಥರ ಎಲ್ಲ ಮಾಡ್ತೀವಿ. ಹೀಗಾಗಿ ಅದೆಲ್ಲ ಸ್ವಲ್ಪ ಉಳಿದಿದೆ ಹಿಂದ್ಗಡೆ, ಸ್ಪೇರ್ಸ್ ಬರೋವರೆಗೂ ಬಂದಮೇಲೆ ಮಾಡೋಣ. ಓಕೆ, ನಿಮ್ದು ಅದು ಗ್ರೂಪ್ ಇದೆ ಅಂತ ಹೇಳಿದ್ರಲ್ವಾ, ಆ ಗ್ರೂಪಲ್ಲಿ ಈಗ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ? 1400 ಇದ್ದಾರೆ ಆಲ್ ಓವರ್ ವರ್ಲ್ಡ್. ಇಂಡಿಯಾದಲ್ಲಿ 2-3 ಜನ ಇದ್ದಾರೆ. 2-3 ಜನ ಅಷ್ಟೇ. ಈಗ ನಮ್ಮ ಕರ್ನಾಟಕದಿಂದ ಅಂದ್ರೆ ಉದಯ್ ಕಲಬುರ್ಗಿ ಕರ್ನಾಟಕದಿಂದ ಯಾರಿಲ್ಲ ಮೇಡಮ್, ಯಾರಿಲ್ಲ. ನೀವೊಬ್ಬರೇ ಕಲಬುರ್ಗಿ ಅಂತ ಮೆಂಬರ್ ಆಗೋದಕ್ಕೆ ನಾನು ಐ ಹ್ಯಾವ್ ಟು ಎಕ್ಸ್ಪ್ಲೈನ್ ವಾಟ್ ಐ ಡೂ. ರಿಸ್ಟೋರೇಷನ್ ಮಾಡ್ತೇನೆ, ನಾನು ಕಂಟ್ರಿಬ್ಯೂಟ್ ಮಾಡ್ತೇನೆ ಅದೆಲ್ಲ. ಯಾರಿಗಾದ್ರೂ ಏನಾದರೂ ಸ್ಕೆಮೆಟಿಕ್ ಇಂಡಿಯನ್ ರೇಡಿಯೋಗಳ ಬಗ್ಗೆ ಬೇಕು ಅಂದರೆ, ಅಥವಾ ಯಾರಿಗಾದ್ರೂ ಏನಾದರೂ ನಾಲೆಜ್ ಬೇಕು ಅದು ಬೇಕಂದ್ರೆ ಅವರಿಗೆ ಕಳಿಸ್ತಿರ್ತೇನೆ. ಸೊ ಅದನ್ನ ನೋಡ್ಬಿಟ್ಟೆ ಅವ್ರ ಮೆಂಬರ್ಶಿಪ್ ಕೊಡೋದು. 90% ಒರಿಜಿನಲ್ ಹೇಗಿದೆ ಹಾಗೆ ಮಾಡ್ಬೇಕು ನಾವು. ಅದೇ ಇದು. ಈಗ ನೋಡಿ, ಈ ಗ್ಲಾಸ್ ಹೊಡೆದಿದೆ ಅಲ್ಲ, ದಿಸ್ ಇಸ್ ಫ್ರಮ್ ಐರ್ಲೆಂಡ್. ಈ ಗ್ಲಾಸ್ ನಾನು ರೆಡಿ ಮಾಡಬೇಕು. ಈ ಗ್ಲಾಸ್ ರೆಡಿ ಮಾಡ್ಬೇಕಂದ್ರೆ ನನಗೆ ಉಳಿದಿರೋ ಪಾರ್ಟಿಂದು ಇಮೇಜ್ ಬೇಕು. ಈ ಒಬ್ರು ಯಾರೋ ಐರ್ಲೆಂಡ್ ನಲ್ಲಿ ಒಬ್ರು ಸಿಕ್ಕಿದ್ದಾರೆ, ಅವ್ರು ಹೇಳಿದ್ರು ನನ್ನ ಹತ್ರ ಇದೇ ರೇಡಿಯೋ ಇದೆ, ನಾನು ಕಳಿಸ್ಕೊಡ್ತೀನಿ, ಅದು ಪಿಕ್ಚರ್ ನೀವು ರೆಡಿ ಮಾಡ್ಕೊಳ್ಳಿ ಅಂತ. ಅದು ಗ್ಲಾಸ್ ತೊಗೊಂಡು ಡ್ರಿಲ್ ಮಾಡಿ ಸ್ಕ್ರೀನ್ ಪ್ರಿಂಟ್ ಮಾಡಿ ಎಲ್ಲ ಮಾಡಿ ಮಾಡಬೇಕು. ಇದು ಒಂದು ಗ್ಲಾಸ್ ಮಾಡೋದಕ್ಕೆ ನನಗೆ 5,000 to 6,000 ಖರ್ಚಾಗುತ್ತೆ. ಗ್ಲಾಸ್ ನಾವು ಫ್ಲೆಕ್ಸಿ ಗ್ಲಾಸ್ನಲ್ಲಿ ಮಾಡಲ್ಲ, ಗ್ಲಾಸ್ನಲ್ಲಿ ಮಾಡ್ತೀವಿ. ಹೀಗಾಗಿ ಅದನ್ನು ಮೊದಲು ಕೋರಲ್ ಡ್ರಾ ಮಾಡಿಸಿ, ಆಮೇಲೆ ಸ್ಕ್ರೀನ್ ಪ್ರಿಂಟ್ ಮಾಡಿಸಿ, ಗ್ಲಾಸ್ ಡ್ರಿಲ್ ಮಾಡಿ, ಒಂದು 5 ಮಾಡೋದ್ರಲ್ಲಿ 2 ಹೊಡೆದು ಹೋಗ್ಬಿಡುತ್ತೆ, 3 ಉಳಿಯುತ್ತೆ. ಸೊ 3 ಮಾಡೋದಕ್ಕೆ 5,000 to 6,000 ಖರ್ಚಾಗುತ್ತೆ. ಮಾಡಿದ್ಮೇಲೆ ಒಂದು ಇದಕ್ಕೆ ಹಾಕಿ ಖುಷಿ ಪಡ್ಬೇಕು. ಅದನ್ನ ಮತ್ತೆ ಮಕ್ಳಿಗೆ ತಿಳಿಸ್ಬೇಕು. ಇವಾಗಿನ ಜನರೇಷನ್ ಇದು ಮಾಡಿರೋ ಉದ್ದೇಶ ಅಂದರೆ ನಾಲೆಜ್ ಸೆಂಟರ್ ಅಂತ, ಮ್ಯೂಸಿಯಂ ಅಂಡ್ ನಾಲೆಜ್. ಈ ಹೈಸ್ಕೂಲ್ ಹುಡುಗರು ಯಾರಿಗಾದ್ರೂ ಇಂಟ್ರೆಸ್ಟ್ ಇರುತ್ತೆ, ಇಲ್ಲ ಅಂತಿಲ್ಲ, ಹೈಸ್ಕೂಲ್ ಹುಡುಗರು ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಬಂದು ನೋಡಬೇಕು ಅಂತ. ಭಾಳ ಜನಗೆಲ್ಲ ಏನಾಗ್ಬಿಟ್ಟಿದೆ ಈಗ ಅಂದರೆ, ಅಯ್ಯೋ
PSC 2 ಆಯಿತಾ, ಒಂದು ಯಾವುದೋ MBA ಮಾಡಿದ್ನಾ, BBA ಮಾಡಿದ್ನಾ, ಸಾಫ್ಟ್ವೇರ್ ಮಾಡಿದ್ನಾ, ಸಾಫ್ಟ್ವೇರ್ ಹೋಗ್ಬಿಡ್ತೀನಿ ಅಂತ. ಬೇಸಿಕ್ ನಾಲೆಜ್ ಬೇಕು, ಈ ತರ ಕ್ಯೂರಿಯಾಸಿಟಿ ಉಳಿದಿಲ್ಲ ಮೇಡಮ್. ಹುಟ್ಟಿದ ತಕ್ಷಣ ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. 2ನೇ 3ನೇ ವರ್ಷದ ಮಕ್ಕಳಿಗೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಅವ್ರದ್ದೇ ವಿಡಿಯೋ ಹಾಕಿ ಮಾಡ್ತಾರೆ ತಾಯಂದಿರು. ಓಕೆ, ನಾನು ನೋಡಿದ್ದೀನಿ. ಅಹಮದಾಬಾದಿಂದ ಬರ್ಬೇಕಾದ್ರೆ ಒಬ್ರು ತಾಯಿ ಆ ಮಗುದೇ ವಿಡಿಯೋ ಹಾಕಿದ್ರು. ನಾನು ಆ ಮಗು ತೋರಿಸ್ತಾ ಇತ್ತು ನನಗೆ ಹಿಂಗೆ ಅಂತ. ನಾನು ಹೇಳಿದೆ 3 ವರ್ಷದ ಮಗುಗೆ ನೀವು ಹಿಂಗೆ ಮಾಡಿಬಿಟ್ರೆ ಅದ್ರದ್ದು ಲೈಫ್ನಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿನೂ ಹೋಗ್ಬಿಡುತ್ತೆ. ನೀವು ಇದೇ ಥರ ಸೆಮಿನಾರ್ಸ್ಗಳೆಲ್ಲ ಕಂಡಕ್ಟ್ ಮಾಡ್ತೀರಾ? ಅಂದ್ರೆ ಮಾಡಿದ್ದೀರಾ ಸೆಮಿನಾರ್ಸ್? ಅಲ್ಲಿ 1-2 ಮಾಡಿದೆ, ಜಾಸ್ತಿ ಜನ ಬರಲಿಲ್ಲ. ಸೊ ಅದಕ್ಕೆ ನಾವು ಈಗ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ, ಮೈ ರೇಡಿಯೋ ಮೈ ಲೈಫ್ ಅಂತ. ಪುನಾ ಬೇಸ್ದವ್ರೊಬ್ರು ಮಾಡಿದ್ದಾರೆ. ಸೊ ಆ ಡಾಕ್ಯುಮೆಂಟ್ರಿ ರ್ಯಾನ್ ಇನ್ 86 countries. ಓಕೆ. ಆ್ಯಂಡ್ ಇಟ್ ಒನ್ ಸಮ್ 63 awards ಆಲ್ಸೋ. ಅದರಲ್ಲಿ 6 ಜನಗಳ ಬಗ್ಗೆ ರೇಡಿಯೋ ಅಸೋಸಿಯೇಟ್ ಹೇಗಾಯಿತು ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ, 70 minutesದ್ದು. ಅದು ಈಗ ಬೇರೆ ಬೇರೆ ಯೂನಿವರ್ಸಿಟೀಸು ಅಲ್ಲಿ ಇಲ್ಲಿ ರನ್ ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟಿಸಿದೆ, ಬರ್ತಾರೆ ಸ್ಟೂಡೆಂಟ್ಸ್. ಮೀಡಿಯಾ ಆ್ಯಂಡ್ ಜರ್ನಲಿಸಮ್ದವರು, ಯಾಕಂದ್ರೆ ಮೀಡಿಯಾದವ್ರಿಗೆ ದೇ ಹ್ಯಾವ್ ಟು ನೋ ವಾಟ್ ರೇಡಿಯೋ ವಾಸ್ ಡೂಯಿಂಗ್ ಅರ್ಲಿಯರ್. ಇದು ಅವ್ರು ಹಾಗೆ ಗೊತ್ತಾಗಲ್ಲ. ಸೊ ಆ ಥರದ್ದೆಲ್ಲ ಇದೆ. ನೀವು ಯು ಮೆ ನಾಟ್ ಬಿಲೀವ್, ಒಬ್ಬರು ಬರ್ತಾರೆ ಮದ್ದೂರು ಹತ್ರ ಯಾವುದೊಂದು ಹಳ್ಳಿಯಿಂದ, ಅವರಿಗೆ 102 ವರ್ಷ. ಅವ್ರು ಹೇಳ್ತಾ ಇರ್ತಾರೆ, ಇಂಡಿಪೆಂಡೆನ್ಸ್ ಆದಾಗ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತೆ ನಮ್ಗೆ ಸ್ವಾತಂತ್ರ್ಯ ಬಂದಿದೆ ಅಂತ. ಯಾಕಂದ್ರೆ ರೇಡಿಯೋ ಇರಲಿಲ್ಲ ಅವ್ರ ಊರಿನಲ್ಲಿ. ಯಾರ್ದೋ ಮನೆಯಲ್ಲಿ ರೇಡಿಯೋ ಇತ್ತು, ಅವ್ರು ಎಲ್ಲ ಹೋಗಿದ್ರು. 5 ದಿನ ಆದ್ಮೇಲೆ ಬಂದ್ಮೇಲೆ ಅವ್ರು ರೇಡಿಯೋ ಹಚ್ಚಿದಾಗ ಗೊತ್ತಾಗಿರೋದು ಇವ್ರಿಗೆ. ಅದನ್ನ ಹೇಳ್ತಾರೆ ಅವ್ರು. ನನಗೆ ಅದು ವಿಡಿಯೋ ಇದೆ, ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ಹೇಳೋದು ಎಷ್ಟು ಖುಷಿ ಅಂದರೆ, ಅವ್ರಿಗೆ ಎಷ್ಟು ಖುಷಿ ಆಯ್ತು ರೀ ನಮಗೆ. ಊರು ತುಂಬ ಒಬ್ಬಟ್ಟು ಮಾಡಿ ತಿನ್ಕೊಂಡ್ವಿ ನಾವು. ಅದು 5 ದಿನ ಆದಮೇಲೆ ನಮಗೆ ಗೊತ್ತಾಗಿತ್ತು. ಎಷ್ಟೋ ಜನ ಬರ್ತಾರೆ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಹೇಳ್ತೀನಿ, ನೀನು ಇಲ್ಲಿ ಏನು ನೋಡಿದೀಯಾ, ಇನ್ ಯುವರ್ ಓನ್ ವರ್ಡ್ಸ್ ಯು ರೈಟ್ ಎ ಲೆಟರ್ ಟು ಮೀ. ಇನ್ಲೈನ್ ಲೆಟರ್ನಲ್ಲಿ ಲೆಟರ್ ಬರೆಯೋದು ಅವ್ರು ಬರೆಯೋದು ನಿಲ್ಲಿಸ್ಬಿಟ್ಟಿದ್ದಾರೆ ಮೇಡಮ್. ಅಲ್ವಾ? ಬರೆಯೋಣಿಗೆ ಇಲ್ಲ ಈಗ. ಅವ್ರ ಸ್ಕೂಲ್ನಲ್ಲಿ ಏನಿದೆ ಬರೀತಾರೆ, ಬಟ್ ಹೌ ಡು ಯು ರೈಟ್ ಎ ಲೆಟರ್ ಟು ಎ ಪರ್ಸನ್, ಥರ್ಡ್ ಪರ್ಸನ್, ಡಿಯರ್ ಅಂಕಲ್ ಅಂತ ಏನಾದರೂ ಬರೆದು ನನಗೆ ಪೋಸ್ಟ್ ಮಾಡು, ಇಲ್ಲ ನೆಕ್ಸ್ಟ್ ಟೈಮ್ ನಾನು ನಿನಗೆ ಒಳಗಡೆ ಎಂಟ್ರಿ ಕೊಡಲ್ಲ ಅಂತ ಹೇಳ್ತೀನಿ. ಅವ್ರ ಪೇರೆಂಟ್ಸ್ಗೆ ಹೇಳ್ತೀನಿ, ಹೋಗಿ ಪೋಸ್ಟ್ ಆಫೀಸ್ಗೆ ಹೋಗಿ ಇನ್ಲ್ಯಾಂಡ್ ಲೆಟರ್ ತೊಗೊಂಡು ಬಂದು ಅವ್ನಿಗೆ ಕೊಡಿ, ಅವ್ನು ಏನು ಬರೀತಾನೆ ಬರೆಸಿ ನನಗೆ ಪೋಸ್ಟ್ ಮಾಡಿ. ಲೆಟರ್ಸ್ ಬಂದಿದೆ, 1-2-3 ಬಂದಿದೆ, 2-3 ಬಂದಿದೆ. ಪೇರೆಂಟ್ಸ್ ಗ್ರೇಟ್. ಅಲ್ಲ, ಅವ್ರಿಗೆ ಹೇಳ್ಬೇಕು ಅದನ್ನ, ಇಲ್ಲಾಂದ್ರೆ ಅದನ್ನು ಬರವಣಿಗೆ ಪೋಸ್ಟೇ ಹೋಗ್ಬಿಡುತ್ತೆ. ನಮಗೆ ಇಲ್ಲಿ ಒಂದು ಗ್ರಾಮೋಫೋನ್ ಇದೆ ಅಲ್ವಾ ಸರ್? ಅದು ಸ್ಟಿಲ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಗ್ರಾಮೋಫೋನ್ ಏನಿದೆ, ರೇಡಿಯೋ ಬರೋಕ್ಕಿಂತ ಮುಂಚೆ ಮಾಡಿರೋದು. ನನ್ನ ಹತ್ರ ಇರೋದು 1924 ಇದು ಎಲೆಕ್ಟ್ರಿಸಿಟಿ ಇಲ್ಲದೆ ವರ್ಕ್ ಆಗುತ್ತೆ, ಸ್ಪ್ರಿಂಗ್ ಮೇಲೆ, ವಾಚ್ ತರ. ಹಳೆ ಕಾಲದ ವಾಚ್ಗಳ ಸ್ಪ್ರಿಂಗ್ ಇರ್ತಾ ಇತ್ತು, ಆ ಥರ. ಒಳಗಡೆ 2 ಸ್ಪ್ರಿಂಗ್ ಇರುತ್ತೆ, ಆಮೇಲೆ ಸ್ಪೀಡ್ ಗವರ್ನರ್ ಅಂತ ಇರುತ್ತೆ, ಅದ್ರ ಮೇಲೆ ವರ್ಕ್ ಆಗುತ್ತೆ. ಇದು ಒಳ್ಳೆ ಹಾಡಿದು, ನಮ್ಮ ಕರ್ನಾಟಕದ ಬಗ್ಗೆ. ಇದು ವಾಲ್ಯೂಮ್ ಕಂಟ್ರೋಲ್ ಇದೆ. ಓಕೆ, ಇದು ನೀವು ಎಷ್ಟೊತ್ತು ತಿರ್ಸ್ಬೇಕು ಇದು ಪ್ಲೇ ಆಗುತ್ತೆ? ನಾರ್ಮಲಿ 1 ಫುಲ್ ಆಗುತ್ತೆ. ಏನಂದ್ರೆ ಟು ಪ್ರೊಟೆಕ್ಟ್ ದಟ್ ಸ್ಪ್ರಿಂಗ್, ಆ ಸ್ಪ್ರಿಂಗ್ ಸಿಗಲ್ಲ. 15,000 - 16,000, ಒಂದೊಂದ್ಸರಿ 30,000 - 32,000 ಅದು. ಆ ಸ್ಪ್ರಿಂಗು ಒಮ್ಮೆಲೆ ಹಾಳಾಗಬಾರ್ದು ಅಂತ ಒಂದೊಂದೇ ಹಾಕ್ತೀನಿ ನಾನು. ಓಕೆ. ಇಷ್ಟು ಅದ್ಭುತ ಕಲೆಕ್ಷನ್ಸ್ ಇದೆ. ನಿಮ್ಮ ಒಂದು ಡ್ರೀಮ್ ಅಂತ ಹೇಳ್ಬೋದು, ನಿಮ್ದೊಂದು ಲೈಫನ್ನೇ ಇದಕ್ಕೆ ಕೊಟ್ಟಿದ್ದೀರಾ ರೇಡಿಯೋಗೆ. ಸೊ ನಿಮ್ಮ ನೆಕ್ಸ್ಟ್ ಇದು ಯಾರಿಗೆ? ನೆಕ್ಸ್ಟ್ ಅಂದರೆ ನನಗೆ ಒಬ್ಬಳೇ ಹೆಂಡತಿ, 2 ಹೆಣ್ಮಕ್ಳು. ಒಬ್ಬಳು ಡಾಕ್ಟರು ಮೋನಿಕಾ ಅಂತ, ಹೋಮಿಯೋಪತಿ ಡಾಕ್ಟರ್ ಮಾಡಿ ಶಿ ಹಸ್ ಡನ್ MS ಇನ್ ಚೈಲ್ಡ್ ಸೈಕಾಲಜಿ, PhD ಮಾಡ್ತಿದ್ದಾಳೆ. ಇನ್ನೊಬ್ಳು ಮುನೀಶಾ ಅಂತ, 2ನೇವಳು, ಅವಳು ಚಾರ್ಟೆಡ್ ಅಕೌಂಟೆಂಟ್, ಶಿ ಈಸ್ ವರ್ಕಿಂಗ್. ನಿಮ್ಮ ಶ್ರೀಮತಿಯವರ ಹೆಸರು? ನನ್ನ ಶ್ರೀಮತಿಯವರು ಗಾಯತ್ರಿ ಅಂತ.
ಅವರು ತುಂಬ ನನಗೆ ಅಂದರೆ ಕೈ ಹಿಡಿತಾರೆ ಬಿಡಿ, ಯಾಕಂದರೆ ಇದು ಇಲ್ಲೊಂದು ಆಫೀಸ್ ಇತ್ತು, ಅದನ್ನ ಖಾಲಿ ಮಾಡಿಸಿ ಯೂಸ್ ಮಾಡಿರೋದು ಸ್ಪೇಸ್ ಇದು. ನನ್ನ ನಂತರ ಏನು ಈಗ ಕೆಲವೊಂದು ಮ್ಯೂಸಿಯಮ್ಸ್ ಇದೆ ಟ್ರಸ್ಟ್ ವೈಸ್, ಅವರು ಯಾರಿಗಾದ್ರು ನೋಡಬೇಕು, ಇಲ್ಲಾಂದರೆ ಮೈಸೂರಿನಲ್ಲಿ ಪಯಣ ಅಂತ ಒಂದು ಧರ್ಮಸ್ಥಳದವರು ಮ್ಯೂಸಿಯಂ ಮಾಡಿದ್ದಾರೆ ಧರ್ಮಾಧಿಕಾರಿಗಳು, ಅವರು ಬಂದಿದ್ರು, ವೀರೇಂದ್ರ ಹೆಗಡೆ ಅವರು ತುಂಬ ಖುಷಿಪಟ್ಟರು ಈ ರೇಡಿಯೋಗಳನ್ನೆಲ್ಲ ನೋಡಿ. ಅವರು ಹೇಳಿದರು, ನನ್ನ ನಂತರ ಹೇಳಿದ್ದೀನಿ ಅವ್ರಿಗೆ, ನನ್ನ ನಂತರ ಎಲ್ಲ ನಿಮಗೆ ಕೊಟ್ಬಿಡ್ತೀನಿ, ವಿಲ್ನಲ್ಲೂ ಬರೆದಿದ್ದೀನಿ. ಅವ್ರು ಹೇಳಿದರು, ನಿಮ್ಮ ಆ ಥರ ಇದ್ದರೆ ನಾವು ಒಂದು ರೂಮ್ ಮಾಡಿ ಇಡ್ತೀವಿ, ಯಾಕಂದರೆ ಒಂದು ಕಡೆ ಆ ಥರ ಒಳ್ಳೆ ಸ್ಥಾನಕ್ಕೆ ಹೋದರೆ ಉಳಿಯುತ್ತೆ, ಇದು 100 ವರ್ಷ ಆದರೂ ಉಳಿಯುತ್ತೆ ಅಂತ. ಈಗ ಮೈಸೂರು ಅವರು ಧರ್ಮಸ್ಥಳದಲ್ಲಿ ಒಂದಿದೆ ಮ್ಯೂಸಿಯಂ ಮಂಜೂಷಾ, ಇಲ್ಲಿ ಪಯಣ ಅಂತ ಮೈಸೂರಿನಲ್ಲಿ ಮಾಡಿದ್ದಾರೆ. ಸೊ ಒಂದು ಹಾಲ್ನಲ್ಲಿ ಅವ್ರು ಇಟ್ಟರೆ ತುಂಬ ಜನ ಬಂದು ನೋಡ್ತಾರೆ ಅಂತ, ಅದೇ ಉದ್ದೇಶ ನಂದು, ಉಳಿಯಿರ್ಲಿ ಅಂತ. ಕೊನೆಯದಾಗಿ ನೆಕ್ಸ್ಟ್ ಇಲ್ಲಿಗೆ ಬರೋರಿಗೆ, ಈಗಿನ ಪೀಳಿಗೆ ಮಕ್ಕಳಿಗೆ, ಪೇರೆಂಟ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪೇರೆಂಟ್ಸಿಗೆ ಮಕ್ಕಳಿಗೆ ಏನು ಹೇಳಕ್ಕಂದ್ರೆ, ನಿಮ್ಮದು ಇಮ್ಯಾಜಿನೇಷನ್ನು, ರೇಡಿಯೋ ಗಿವ್ಸ್ ಯು ಇಮ್ಯಾಜಿನೇಷನ್. ಟಿ ವಿ ಮೊಬೈಲ್ನಲ್ಲಿ ನೀವು ಹನುಮಂತ ಹೆಂಗಿದ್ದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ರಾಮಾಯಣ ನೋಡಿದ್ಮೇಲೆ ಎಲ್ರಿಗೂ ಹನುಮಂತ ಒಬ್ಬನೇ, ಯಾರು ಅರುಣ್ ಗೋವಿಲ್ ರಾಮ, ಇನ್ನೊಬ್ಬನು ಹನುಮಂತ. ಅದಕ್ಕಿಂತ ಮುಂಚೆ ರೇಡಿಯೋದಲ್ಲಿ ನೀವು ರಾಮಾಯಣ ಕೇಳಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಕಲ್ಪನೆ ಇರ್ತಾ ಇತ್ತು. ನನಗೆ ಹನುಮಂತ ಬೇರೆನೇ ಇದ್ದ, ನಿಮಗೆ ನಿಮ್ಮ ಇಮ್ಯಾಜಿನೇಷನ್ಲಿ ಹನುಮಂತ ಬೇರೆನೇ ಇದ್ದ. ಅವನು ಪರ್ವತ ಹೆಂಗೆ ಎತ್ಕೊಂಡು ಹೋದ, ನಾನು ಹೇಳ್ತಾ ಇದ್ದೆ ಒಂದು ಕೈನಲ್ಲಿ 2 ಕೈನಲ್ಲಿ ಅಂತ, ನೀವು ಅನ್ಕೋ ಒಂದೇ ಕೈನಲ್ಲಿ ಒಯ್ದ. ಅದು ಇಮ್ಯಾಜಿನೇಷನ್ ಬೇರೆ ಬರ್ತೈತೆ, ಅದು ಹೋಗ್ಬಿಟ್ಟಿದೆ. ಅದಕ್ಕೆ ನೀವು ಏನೇ ಇದ್ರು ರೇಡಿಯೋ ಕೇಳಿ, ರೇಡಿಯೋದಲ್ಲಿ ನ್ಯೂಸ್ ಬರುತ್ತೆ, ಎಷ್ಟೊಂದು ಮಾಹಿತಿಗಳು ಬರುತ್ತೆ, ಅವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ದು ಇಮ್ಯಾಜಿನೇಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ಇಟ್ ಗಿವ್ಸ್ ಯು ಲಾಟ್ ಆಫ್ ಇನ್ಫಾರ್ಮೇಷನ್. ಬರೀ ಹಾಡುಗಳು ಮಾತ್ರ ನಿಮ್ಮದು ಲೈಫ್ ಅಲ್ಲ ಅಲ್ವಾ, ಬೇರೆ ಎಲ್ಲ ಇದೆ, ಸುಮಾರಿದೆ, ಕೇಳಬೇಕು ಮಕ್ಕಳು. ಆಕಾಶವಾಣಿ ಸಿಗ್ನೇಚರ್ ಟ್ಯೂನ್ ಕೇಳಲಿಲ್ಲ ಅಂದರೆ ಆ ದಿನ ಎಲ್ಲ ಬೇಜಾರಾಗ್ಬಿಡುತ್ತೆ, ಅಯ್ಯೋ ಮಿಸ್ ಮಾಡಿಬಿಟ್ನಲ್ಲಪ್ಪ. ಯಾಕಂದರೆ ಆ ಮೂಮೆಂಟ್ ಏನಿದೆ ಅಲ್ಲ, ಅದು ಹೋಗ್ಬಿಟ್ರೆ ಮತ್ತೆ ಕೇಳಲ್ಲ. ಅದು ಇಲ್ಲಿ ಈಗ ಯೂಟ್ಯೂಬ್ನಲ್ಲಿ ಸಿಗುತ್ತೆ, ಬಟ್ ರೇಡಿಯೋದಲ್ಲಿ ಆ ಮೂಮೆಂಟ್ನಲ್ಲಿ ಆಕಾಶವಾಣಿ ಬೆಂಗಳೂರು ಅಂತ ಹೇಳ್ತಾರಲ್ಲ, ಅದು ಹೇಳೋದೇ ಚಂದ, ಕೇಳೋದೇ ಚಂದ. ಉದಯ್ ಕಲಬುರ್ಗಿ ಸರ್, ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಇಡೀ ಕನ್ನಡಿಗರು, ಕರ್ನಾಟಕದವರು, ನಮ್ಮ ಭಾರತದವರು, ನಮ್ಮ ಭಾರತೀಯರು ಪ್ರತಿಯೊಬ್ಬರು ಕೂಡ ಬನ್ನಿ, ಒಂದ್ಸಲ ಬನ್ನಿ. ಇಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶದಿಂದ ಬಂದು ಹೋಗ್ತಿದ್ದಾರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ಬೆಂಗಳೂರಲ್ಲಿ ಬಸವೇಶ್ವರ ನಗರ ಇಲ್ಲೇ ಇರುವಂತ ಒಂದು ಮ್ಯೂಸಿಯಂ ಪುಟ್ಟದಾಗಿದೆ, ಎಂಟ್ರಿ ಫೀಸ್ ಇಲ್ಲ, ನಿಮಗೆ ಟೈಮಿಂಗ್ಸ್ ಅವಾಗ ಬನ್ನಿ ಇವಾಗ ಬನ್ನಿ ಅಂತ ಇಲ್ಲ. ನೀವು ಯಾವಾಗ ಬರ್ತೀನಿ ಅಂದ್ರೂ ಕೂಡ ಯಾವಾಗ ಬೇಕಾದ್ರೂ ನಾನಿದ್ದೀನಿ, ನೀವು ಬರೋ ಟೈಮ್ ಹೇಳಿ ಸಾಕು ಅಂತ ಯಾವಾಗ್ಲೂ ಅವೈಲೇಬಲ್ ಆಗಿರ್ತಾರೆ. ಒಂದ್ಸಲ ಬನ್ನಿ, ನೀವು ಭೇಟಿ ಕೊಡಿ, ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ಅವ್ರಿಗೆ ಹೇಳಿ ಈ ತರ ರೇಡಿಯೋ ಇದೆ, ಇದು ಒಂದು ತಲೆಮಾರಿನ ಕತೆ, ನೆನಪುಗಳು. ಆ ನೆನಪನ್ನ ನೀವು ಮೆಲ್ಕು ಹಾಕಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಒಂದು ಅವಕಾಶ ನನಗೆ ಕೊಟ್ಟಿದ್ದೀರಾ, ನಂತರ ಇನ್ ಬರುವಂತ ತುಂಬಾ ಜನ ಕೊಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೋಡಿ, ನಾನು ಹೇಳಿಲ್ವಾ, ಒಂದು ತಲೆಮಾರಿನ ಕತೆ, ಅದ್ರ ಜೊತೆಗೇನೆ ಎಷ್ಟೋ ಜನರ ಚಿಕ್ಕ ಮಕ್ಕಳಿದ್ದಾಗ ಅಜ್ಜಿ ಮನೆಯಲ್ಲಿ, ತಾತನ ಮನೆಯಲ್ಲಿ ಕಂಡಂತ ಆ ಒಂದು ನೆನಪನ್ನ ಮೆಲ್ಕು ಹಾಕುವಂತ ಒಂದು ಇತಿಹಾಸದ ಜೀವಂತ ಸತ್ಯಕ್ಕೆ ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದೆ. ಕರ್ಕೊಂಬಂದಿದ್ದೀನಿ. ಇವತ್ತು ಇಲ್ಲಿ ನೀವು ನೋಡಿರುವಂತ ರೇಡಿಯೋ ಆಗಿರ್ಬೋದು, 60% ವರ್ಕಿಂಗ್ ಕಂಡೀಷನ್ ಅಲ್ಲಿದೆ. ಅದೆಲ್ಲ ಮಾಡಿರೋದು ನಮ್ಮ ಉದಯ್ ಕಲಬುರ್ಗಿ ಸರ್ ಅವರು. ಸೊ ಇಲ್ಲಿ ಒಂದ್ಸಲ ಬಂದು ಭೇಟಿ ನೀಡಿ, ಇದೇ ತರ ಯೂನಿಕ್ ಆಗಿರುವಂತ ಒಂದು ಪ್ಲೇಸ್ನ ನಾನು ನಿಮ್ಮನ್ನ ಇನ್ನು ಮುಂದಿನ ಒಂದು ಎಪಿಸೋಡಲ್ಲಿ ಕರ್ಕೊಂಡು ಹೋಗ್ತೀನಿ. ನೋಡ್ತಾ ಇರಿ ವಿಜೆ ಅಂಜಲಿ ಯೂಟ್ಯೂಬ್ ಚಾನಲ್ನ. ಅದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಒಂದು ಯೂನಿಕ್ ಆದಂತಹ ಬೇರೆ ಬೇರೆ ಪ್ಲೇಸ್ಗಳಿಗೆ ನೀವು ಹೋಗಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಲೊಕೇಶನ್ನ ಬಿಲೋ ಅಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಎಷ್ಟು ತಿಳ್ಕೊಂಡ್ರಿ, ಅಥವಾ ನಿಮ್ಮನೇಲಿ ಏನಾದ್ರು ಈ ತರ ರೇಡಿಯೋಗಳಿದ್ರೆ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ಓದ್ತೀನಿ, ಕಲಬುರ್ಗಿ ಸರ್ ಅವರಿಗೆ ತಿಳಿಸ್ತೀನಿ. ಅದ್ರ ಜೊತೆಗೇನೆ ಇದ್ರದ್ದು ಪೋಸ್ಟರ್ ಕೂಡ ನಾನು ಹಾಕಿರ್ತೀನಿ. ಎಂಡ್ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನೀವು ಬಂದು ವಿಸಿಟ್ ಮಾಡ್ಬೋದು.